ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿಬ್ರು ಮಾಸ್ ಮುಗ್ತಿದ್ರೆ ನಾನು ನಿಮ್ಮ ಹತ್ರ ನೀರು ತಗೊಂಡ್ ಬರ್ತೀನಿ. ಬರ್ಲಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಸೀತಮ್ಮ ನೀರ್ ತರ ಕಳಿಸ್ತಾಳೆ. ನಿಮ್ದು ಇಂಪಾರ್ಟೆಂಟ್ ವಿಷಯ ಮುಗ್ದಿರುತ್ತೆ, ನಾನೇನು ಕೇಳಿಸ್ಕೊಂಡಿಲ್ಲಪ್ಪ. ಬರ್ತಾ ಸಿಕ್ಕಾಬಟ್ಟೆ ತರಳೆ ಆಗ್ತಿದ್ಯಾ ನೀನು. ಇದೇನಿದು, ನನ್ನ ಸಿಹಿಪುಟ ಮುಖ ಯಾಕೆ ಇಷ್ಟೊಂದು ಡಲ್ ಆಗಿದೆ? ನಾ ಬಂದಿರೋದು ನಿಂಗೆ ಖುಷಿ ಆಗ್ತಿಲ್ವಾ? ನನಗೆ ಕೋಪ ಬಂದಿದೆ ನಿಮ್ಮ ಮೇಲೆ. ಸೋ ಸಾರಿ ಕಂದ, ನಮ್ಮ ಮನೆಗೆ ಬಂದು ಸೀತಮ್ಮ ಆಳೋ ಥರ ಆಯ್ತು. ಸಾರಿ ರಾಮ್, ಇದ್ರಲ್ಲಿ ನಿಮ್ಮ ತಪ್ಪೇನಿದೆ? ಸಿಹಿಪುಟ, ನಿನ್ನ ಫ್ರೆಂಡ್ ಆಗಲಿ, ಅವ್ರ ತಾತ ಆಗಲಿ, ಅವ್ರ ಮನೆಯವರಾಗಲಿ ಯಾರೂ ನನ್ನ ಹರ್ಟ್ ಮಾಡಿಲ್ಲ. ನೀನು ಈ ಥರ ಕೋಪ ಮಾಡ್ಕೋಬೇಡ. ಸಿಹಿಪುಟ, ಐ ಪ್ರಾಮಿಸ್ ಯು ಬಂಗಾರ, ಇದೇ ಫಸ್ಟ್, ಇದೇ ಲಾಸ್ಟ್. ಸೀತಮ್ಮ ಇನ್ಮೇಲೆ ಯಾವತ್ತೂ ಅಳೋದಿಲ್ಲ, ಯಾವಾಗಲೂ ನಗ್ತಾನೆ ಇರ್ತಾರೆ. ಆ ಥರ ನೋಡ್ಕೋತೀನಿ. ಆದರೆ ಸೀತಮ್ಮನ್ನ ನಮ್ಮ ಮನೆಗೆ ಕಳ್ಸಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ, ಪ್ಲೀಸ್. I'm sorry. ಸಾರಿ ಯಾಕೋ? ನಿಮ್ಮ ಹತ್ರ ಮತ್ತೆ ಸೂರಿ ತಾತನ ಹತ್ರ ತುಂಬಾ ಕೋಪದಲ್ಲಿ ಮಾತಾಡ್ಬಿಟ್ಟೆ. ಐ ಆಮ್ ವೆರಿ ವೆರಿ ಸಾರಿ ಫ್ರೆಂಡ್. ಇಟ್ಸ್ ಓಕೆ, ಬಾಯ್ಲಿ. ಐ ಆಮ್ ಸಾರಿ ಟೂ ಬಂಗಾರ. ಸೀತಮ್ಮ ಅಳೋದಕ್ಕೆ ಕಾರಣ ನಾನೇ. ಆದರೆ ಇನ್ನು ಮುಂದೆ ಯಾವತ್ತೂ ಈ ಥರ ಆಗಲ್ಲ. ಯಾಕಂದರೆ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ. ನಮ್ಮ ಮಧ್ಯೆ ಯಾರೇ ಬರಲಿ, ನಾವು ಒಟ್ಟಿಗೆ ಇರ್ತೀವಿ. ಅದೇ ಸದ್ಯಕ್ಕೆ ಈಗ ಒಂದು ಹೊಸ ಚಾಲೆಂಜ್ ಶುರು ಆಗಿದೆ. ಅದನ್ನು ನಾನು, ನೀನು, ಸೀತಮ್ಮ ಎಲ್ಲ 3 ಜನ ಒಟ್ಟಿಗೆ ಫೇಸ್ ಮಾಡೋಣ. ಓಕೆ. ಇದ್ದು ನೀನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.